ಎಲ್ರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಎಲ್ರಿಗೂ ಒಂದು ಗುರಿ ಅಂತ ಇರಬೇಕು. ಗುರಿ ಅಥವಾ ಉದ್ದೇಶ. ನಾವು ಏನು ಮಾಡ್ತಾ ಇದ್ದೀವಿ, ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮಗೊಂದು ಕ್ಲಾರಿಟಿ ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಎಷ್ಟೊಂದು ಜನಕ್ಕೆ ಗುರಿ ಇರೋದಿಲ್ಲ. ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ಏನು ಮಾಡ್ತಾ ಇದೆಯಾ ಅಂದರೆ ಗೊತ್ತಿರೋದಿಲ್ಲ. ಬೆಳಿಗ್ಗೆ ಎದ್ದೇಳ್ತಾರೆ, ಸುಮ್ಮನೆ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಹತ್ರ ಹೋಗ್ತಾರೆ, ಯಾರ ಜೊತೆ ಅವ್ರು ಸಮಯ ಹಾಳು ಮಾಡ್ತಾರೆ, ಏನಾದರೂ ಒಂದು ಲೀಗಲ್ ಪ್ರಾಬ್ಲಮ್ ಸಿಗಾಕೋತಾರೆ. ಯಾಕಂದರೆ ಅವ್ರಿಗೊಂದು ಗುರಿ ಇರೋದಿಲ್ಲ, ಜೀವನದಲ್ಲಿ ಅದನ್ನ ಸಾಧಿಸಬೇಕು ಅಂತ. ಏನಾದರೂ ಒಂದು ಸಾಧನೆ ಗುರಿ ಇಟ್ಕೊಳ್ಳಿ. ಈ ಸಾಧನೆ ಗುರಿ ಇಟ್ಕೊಳ್ಳೋದ್ರಿಂದ ನಿಮಗೊಂದು ಪರ್ಪಸ್ ಸಿಗುತ್ತೆ, ಜೀವನದಲ್ಲಿ ಒಂದು ಉದ್ದೇಶ, ಒಂದು ಕಾರಣ ಸಿಗುತ್ತೆ ನಾನು ಏನು ಮಾಡಬೇಕು ಅಂತ. ಮತ್ತು ನೀವೇ ಶಿಸ್ತುಬದ್ಧರಾಗ್ತೀರಾ, ಡಿಸಿಪ್ಲಿನ್ಡ್ ಆಗ್ತೀರಾ. ಬೆಳಿಗ್ಗೆ ಎದ್ದು ನಾನು ಬೇಗ ರೆಡಿಯಾಗಿ ನಾನು ಇದಕ್ಕೆ ಹೋಗಬೇಕು ಅಂತ ನಿಮಗೊಂದು ಡಿಸಿಪ್ಲಿನಲ್ಲಿ ಬರ್ತೀರಾ. ಒಂದು ಶಿಸ್ತನ್ನು ನೀವೇ ಕಲಿತೀರಾ, ಯಾಕಂದರೆ ನಿಮ್ಗೆ ಅದು ಗುರಿ ಸಾಧಿಸಬೇಕಾಗಿರುತ್ತೆ. ಅದರಿಂದ ನೀವು ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಆತ್ಮವಿಶ್ವಾಸ. ನಾನು ಇದು ಮಾಡ್ತಾ ಇದ್ದೀನಿ. ಒಂದೆರಡು ಸಲ ಸಣ್ಣ ಪುಟ್ಟ ಸಕ್ಸಸ್ ಬಂದಮೇಲೆ ನಿಮಗೊಂದು ವಿಶ್ವಾಸ ತಂದುಕೊಡುತ್ತೆ. ಆ ವಿಶ್ವಾಸನೇ ನಿಮ್ಮನ್ನು ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗುತ್ತೆ. ಈ ಥರ ನಾವೊಂದು ಗುರಿ ಹೊಂದೋದ್ರಿಂದ ಎಷ್ಟೊಂದು ವ್ಯಕ್ತಿತ್ವದಲ್ಲಿ ನಾವೇ ಬದಲಾವಣೆ ಆಗಿ ನಾವೇ ಒಂದು ಒಳ್ಳೆಯ ವ್ಯಕ್ತಿ ಆಗ್ತೀವಿ. ಆದ್ದರಿಂದ ಯಾವಾಗಲೂ ಒಂದು ಗುರಿಯನ್ನು ಹೊಂದಿ, ಒಂದು ಉದ್ದೇಶನ ಹೊಂದಿ ನೀವು ಒಳ್ಳೆಯ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತೀರ.